ಮಹೇಂದ್ರ XUV 3X ತಗೋಬೇಕಂದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮುಂದೆನ ನೋಡಿ, ಫ್ರಂಟ್ ಗ್ರಿಲ್ ಚೇಂಜ್ ಆಗಿದೆ, LED ಲೈಟ್ಸು ಅಷ್ಟೇ ಸ್ವಲ್ಪ ಚೇಂಜ್ ಆಗಿದೆ. 2019ರಿಂದ ಇದು ಮೊದಲನೇ ಫೇಸ್ ಲಿಫ್ಟು. ಗಾಡಿ ಲೆಂತ್ ಸ್ವಲ್ಪ 5mm ಕಡಿಮೆ ಆಗಿದೆ, ಆದರೆ ವೀಲ್ ಬೇಸು, ಗ್ರೌಂಡ್ ಕ್ಲಿಯರೆನ್ಸು ಎಲ್ಲ ಸೇಮ್ ಇಟ್ಟಿದ್ದಾರೆ. ಹೈಟ್ ಸ್ವಲ್ಪ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ 20mm ಜಾಸ್ತಿ ಆಗಿದೆ. ಹಿಂದೆಯಿಂದ ನೋಡ್ಬೋದು ಕಂಪ್ಲೀಟ್ ಡಿಸೈನ್ ಚೇಂಜ್ ಆಗಿದೆ. ಗಾಡಿ ಇವಾಗ ಲುಕ್ ಮಾತ್ರ ಹಿಂದೆಯಿಂದ ತುಂಬಾ ಚೆನ್ನಾಗಿದೆ. ಇಲ್ಲಿ ಬರುವಂತ ಬಟನ್ಸ್ ನೋಡ್ಬೋದು, ಮತ್ತೆ ಇಲ್ಲೊಂದು ಕ್ರೋಮ್ ಫಿನಿಶ್ ಎಲ್ಲ ಇಲ್ಲೂ ಇದೆ ಡೋರ್ ಮೇಲೆ. ಮತ್ತು ನಿಮಗೆ ಎಳೆಯೋಕ್ಕೆಲ್ಲ ಇದು ಕ್ರೋಮ್ ಕಲರ್ ಇದೆ, ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಪ್ಲಾಸ್ಟಿಕ್. ಇಲ್ಲೊಂದು ಸ್ಟಾರ್ಟ್ ಬಟನ್ ಇದೆ, ಮತ್ತು AC ಕಂಟ್ರೋಲ್ಸು, ವೆಂಟ್ಸು ಎಲ್ಲ ಇಲ್ಲೇ ಓಪನ್ ಸೈಡಲ್ಲೂ ಕೊಟ್ಟಿದ್ದಾರೆ. ಮತ್ತು ಕಂಪ್ಲೀಟ್ ಸ್ಟೇರಿಂಗ್ ಎಲ್ಲ ಕ್ರೋಮ್ ಫಿನಿಶ್ ಇದೆ. ಸೀಟ್ ಅಡ್ಜಸ್ಟ್ಮೆಂಟ್ ಇರ್ಬೋದು, ರೈಟ್ ಸೈಡಲ್ಲಿ ಮ್ಯಾನ್ಯಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಮೇಲೆ ಕೆಳಗೆ ಮತ್ತು ಮುಂದೆ ಹಿಂದೆ ಎಲ್ಲ ಮಾಡ್ಬೋದು ಒಂದೇ ಇದರಿಂದ. ಇಂಟೀರಿಯರ್ಸ್ ತುಂಬ ಚೇಂಜ್ ಆಗಿದೆ. ಮೊದಲೇ ಇದರಲ್ಲಿ ವೈಟ್ ಕಲರ್ ಇಂಟೀರಿಯರ್ಸ್ ಬರ್ತಿತ್ತು, ಇವಾಗ ಬ್ಲ್ಯಾಕ್ ಕಲರ್ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ. ಫ್ಯಾಬ್ರಿಕ್ ಇಂಟೀರಿಯರ್ಸ್ ಇದೆ, ಆದರೆ ವೆರಿ ಪ್ರೀಮಿಯಮ್ ಆಗಿದೆ, ತುಂಬ ಪ್ರೀಮಿಯಮ್ ಕಾಣಿಸುತ್ತೆ. ನೋಡೋಕ್ಕೂ ಫೀಲ್ಗೂ ಟಚ್ಗೂ ಒಳ್ಳೆ ಪ್ರೀಮಿಯಮ್ ಫೀಲ್ ಆಗುತ್ತೆ ನಿಮಗೆ. ಮುಂದೆಗಡೆ ಈ ಡ್ಯಾಶ್ ಬೋರ್ಡ್ ಏರಿಯಾ ನೋಡಿ, ಹೆವಿ ಪ್ರೀಮಿಯಮ್ ಫೀಲ್ ಆಗುತ್ತೆ, ಯಾಕಂದರೆ ಕ್ರೋಮ್ ಇರೋದ್ರಿಂದ. ಸ್ಟೇರಿಂಗ್ಸ್ ಇದೆಲ್ಲ, ಸ್ಟೇರಿಂಗ್ಸ್ ಕಂಟ್ರೋಲ್ಸ್ ನೋಡಿ, ಈ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ ಮಾಡೋಕ್ಕೆ ಅಂತ ಎಲ್ಲ ಸಿಸ್ಟಮ್ಸ್ ಕೊಟ್ಟಿದ್ದಾರೆ, ಎಲ್ಲ ಬಟನ್ಸ್ ಕೊಟ್ಟಿದ್ದಾರೆ. ಮತ್ತು ರೈಟ್ ಸೈಡಲ್ಲಿ ಎಲ್ಲ ನಿಮಗೆ ಕ್ರೂಸ್ ಕಂಟ್ರೋಲ್ಗೆ ಅಂತ ಒಂದು ಬಟನ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಸ್ಟೇರಿಂಗ್ ವೀಲ್ ಫೀಲ್ ಇದೆಯಲ್ಲ, ಅದಂತೂ ಹೆವಿ ಚೆನ್ನಾಗಿದೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮಗೆ ವಾಲ್ಯೂಮ್ ಕಂಟ್ರೋಲ್ಸು, AC ಕಂಟ್ರೋಲ್ಸು ತುಂಬ ಚೆನ್ನಾಗಿ ಅಂತೂ, ಮತ್ತು ಇಂಟೀರಿಯರ್ ಮಾತ್ರ ತುಂಬ ಚೆನ್ನಾಗೇ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಈಗ ಮೊದಲೇ ಒಂದು ತುಂಬ ಕೊರತೆ ಇತ್ತು ಜನಕ್ಕೆ, ಈ ಥರ ಇಂಟೀರಿಯರ್ಸ್ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ ಅಂತ ಏನೋ ಫೀಲಿಂಗ್ ಇತ್ತು ಜನಕ್ಕೆ. ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಮಹೇಂದ್ರ ಅವರು ಫೀಡ್ಬ್ಯಾಕ್ಗಳನ್ನ ತೊಗೊಂಡಿದ್ದಾರೆ ಮತ್ತು ಅದನ್ನೆಲ್ಲ ಇಂಪ್ಲಿಮೆಂಟು ಮಾಡಿದ್ದಾರೆ. ಈ ಕಡೆ ಒಂದು ಗ್ಲವ್ ಬಾಕ್ಸ್ ನೋಡಿ, ಗ್ಲವ್ ಬಾಕ್ಸ್ ಇದೆ. ಮತ್ತು ಮೇಲ್ಗಡೆ ನಿಮಗೆ ಈ ಮಿರರ್ ಇರ್ಬೋದು, ಶೇಡ್ಸ್ ಎಲ್ಲ ಇಡೋಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲೇ ಮೇಲ್ಗಡೆ ಸನ್ರೂಫ್ ಕಂಟ್ರೋಲ್ಸ್ ಎಲ್ಲ ಇದೆ, ನೀವು ಓಪನ್ ಮಾಡ್ಬೋದು. ಮತ್ತು ಓಪನ್ ಮಾಡಿ ಮಳೆ ಟೈಮಲ್ಲಂತೂ ಓಡಾಡೋಕ್ಕೆ ತುಂಬ ಸಖತ್ತಾಗಿರುತ್ತೆ. ಸೆಂಟ್ರ್ ಕನ್ಸೋಲ್ ಎಲ್ಲ ಕಂಪ್ಲೀಟ್ಲಿ ಕ್ರೋಮಲ್ಲಿದೆ. ಹ್ಯಾಂಡ್ ರೆಸ್ಟ್ ಕೆಳಗಡೆ ನೀವು ಸ್ಟೋರೇಜ್ಗೂ ಅಂತ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಸೈಡ್ ಪ್ರೊಫೈಲ್ ನೋಡಿ, ಸೈಡ್ ಪ್ರೊಫೈಲಲ್ಲಿ ಗಾಡಿ ಅಷ್ಟೊಂದೇನು ಮೀನ್ಸ್ ಚೇಂಜಸ್ ಏನು ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ನನಗೆ XUV 300 ಫೀಲೇ ಕೊಡ್ತಾ ಇದೆ. ಆದರೆ ಕಂಪ್ಲೀಟ್ಲಿ ಚೇಂಜ್ ಆಗಿರೋದಂದರೆ ಈ ಡಿಸೈನ್ ಇದೆ ನೋಡಿ, ಅಲಾಯ್ ವೀಲ್ಸ್ ಡಿಸೈನು, ಇದು ಮಾತ್ರ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಲುಕ್ಸ್ ವೆರಿ ಗುಡ್ ಆಲ್ಸೋ, ಲೈಕ್ ಒಂಥರ ಹೊಸ ಜನ್ರೇಷನ್ಗೆ ಬೇಕಾಗಿರುವಂಥ ಒಂದು ಲೆವೆಲಲ್ಲಿ ತಂದಿಟ್ಟಿದ್ದಾರೆ. ಈಗ ಇಂಟೀರಿಯರ್ಸಲ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಒಳಗಡೆ ಸ್ಪೇಸ್ ತುಂಬ ಇದೆ, ತುಂಬ ಜಾಸ್ತಿ ಇದೆ. ಆರಾಮಾಗೆ 3 ಜನ ಹಿಂದಗಡೆ ಆರಾಮಾಗಿ ಕೂತ್ಕೋಬೋದು. ಇಂಟೀರಿಯರ್ಸಲ್ಲಿ ಡ್ಯುಯಲ್ ಟೋನ್ ಫೀಲ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನೋಡೋಕ್ಕೂ ಪ್ರೀಮಿಯಮಾಗಿ ಕಾಣಿಸುತ್ತೆ. ಇವಾಗ ಇದು ಬೋನಟ್ ನೋಡಿ, ಬೋನಟ್ಟು ಎತ್ತಿ ತೋರಿಸ್ತೀನಿ ನಿಮಗೆ ಒಳಗೆ ಏನೇನಿದೆ ಅಂತ. ಆಮೇಲೆ ಸ್ವಲ್ಪ ಜನಕ್ಕೆ ಇದು ಡೌಟ್ ಇತ್ತು ದಟ್ ಇಟ್ಸ್ ಅ 3 ಸಿಲಿಂಡರ್ ಇಂಜಿನ್. ನೀವು ನೀಟಾಗಿ ನೋಡ್ಬೋದು, ಇದು 4 ಸಿಲಿಂಡ್ರು, 1 2 3 4 4 ಕಂಪ್ಲೀಟಾಗಿ ನೀಟಾಗಿ ತೋರಿಸಿದ್ದಾರೆ. ಇದರಲ್ಲಿ 4 ಸಿಲಿಂಡರ್ ಇದೆ ಅಂತ. ಮತ್ತು ಇಂಜಿನ್ ಏರಿಯಾನೂ ಅಷ್ಟೇ ತುಂಬ ನೀಟಾಗಿ ಕಾಣಿಸ್ತಾನೂ ಇದೆ. ಅದು ಸ್ವಲ್ಪ ದಿನ ಆದಮೇಲೆ ಆಗಲ್ಲ, ಬಟ್ ಆದರೂ ಇವಾಗ ಶೋರೂಮಲ್ಲಿ ಇರುವಾಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ. ಹೌದು, ಪೆಟ್ರೋಲ್ದು 3 ಸಿಲಿಂಡರ್ ಇಂಜಿನ್ಸ್ ಇದೆ, ಮತ್ತು ಒಂದು 1.2 ಲೀಟರ್ ಪೆಟ್ರೋಲಲ್ಲಿ ಟರ್ಬೋ ಇಂಜನು ಕೂಡ ಇದೆ. ಆದರೆ ಇದು ನಾವು ನೋಡ್ತಾ ಇರೋದು ಇದು ಅಟ್ ಪ್ರೆಸೆಂಟ್ಲಿ AX7 ಡೀಸೆಲ್ ವರ್ಷನು. ಬೋನಟ್ ಕೂಡ ನನಗಂತೂ ತುಂಬ ಭಾರನೂ ಅನ್ನಿಸ್ತು, ಮತ್ತು ಆ ಒಂದು ಫೀಲ್ ಆಗುತ್ತಲ್ಲ, ಸ್ಟ್ರೆಂತ್ ಫೀಲ್ ಆಗಬೇಕಲ್ಲ ಒಂದು ಕಾರ್ ಅಂದರೆ, ಅದು ಡೆಫಿನೆಟ್ಲಿ ಫೀಲ್ ಆಯಿತು. ಒಂದೇ ಒಂದು ಕೊರತೆ ಅಂತ ಏನು ಅನಿಸ್ತಾ ಇದೆ ಅಂದರೆ, ಇದರಲ್ಲಿ ಮೇಲ್ಗಡೆ ಆ್ಯಂಟಿನಾ ಕೊಟ್ಟಿದ್ದಾರೆ. ಈ ನಡುವೆ ಅಂತೂ ಇವನ್ ಕಡಿಮೆ ಇರುವಂಥ ಒಂದು ಎಂಡಲ್ಲೂ ಅಷ್ಟೇ, ಲೋವರ್ ಎಂಡ್ಸಲ್ಲೂ ಅಷ್ಟೇ ನಿಮಗೆ ಶಾರ್ಕ್ ಫಿನ್ ಆ್ಯಂಟಿನಾ ಕೊಡ್ತಾರೆ. ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್, ಈಸಿಯಾಗಿ ಸಿಗೋವಂಥ ಒಂದು ಐಟಮು. ನನಗೆ ಗೊತ್ತಿಲ್ಲ ಯಾಕೆ ಇವರು ಆ್ಯಡ್ ಮಾಡಿಲ್ಲ, ಅಥವಾ ಈಸಿಯಾಗಿ ಆ್ಯಡ್ ಮಾಡ್ಬೋದಾಗಿತ್ತು. ಬಟ್ ಇಂಟೀರಿಯರ್ಸಲ್ಲಿ ನೋಡಿ, ನನಗೊಂದು ಫೀಲ್ ಆಗ್ತಾ ಇರೋದೇನೆಂದರೆ, ಇದಕ್ಕಿಂತ ಮುಂಚೆ ಇರೋದ್ರಲ್ಲಿ ಎಲ್ಲ ಲೆದರೇಟ್ ಸೀಟ್ಸಲ್ಲಿ ಮತ್ತು ವೈಟ್ ಕಲರಲ್ಲಿತ್ತು, ಅದು ನೋಡೋಕ್ಕೆ ತುಂಬ ಪ್ರೀಮಿಯಮ್ ಕಾಣಿಸ್ತಾ ಇತ್ತು. ಆದರೆ ಇವಾಗ ಇವರು ಡ್ಯುಯಲ್ ಟೋನು ಒಂಥರ ಬ್ಲ್ಯಾಕಿಶ್ ಫೀಲ್ ತಂದಿದ್ದಾರೆ. ಅದು ಎಷ್ಟು ಮಟ್ಟಕ್ಕೆ ಹಿಟ್ಟಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಆದರೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಂಟೀರಿಯರು ಕೂಡ. ಆಮೇಲೆ ಮೊದಲೇ ಥರ ಸ್ಪೇಷಿಯಸ್ಸು ಫೀಲ್ ಆಗ್ತಾ ಇದೆ. ಮತ್ತು ಇವಾಗ ನೋಡಿ, ಇದೊಂದು ಹೊಸ ಕಲರ್ ಒಂದು ತಗೊಬಂದಿದ್ದಾರೆ 3X ವರ್ಷನಿಂದ. ಆ್ಯಂಡ್ ಇದೇ ಕಲರ್ ನಿಮಗೆ 700 ಫೀಲ್ ಆಗುತ್ತೆ. ಸೊ ಅದೇ ಸೇಮ್ ಕಲರ್ನ ಎಲ್ಲೋ ಒಂದು ಕಡೆ ತಂದು ಮೋಸ್ಟ್ಲಿ ಒಂದು ಬ್ರ್ಯಾಂಡಿಂಗ್ ಲೆವೆಲಲ್ಲಿ 700 ಜೊತೆನೇ ಇಡೋಕ್ಕೆ ಟ್ರೈ ಮಾಡಿದ್ದಾರೆ. ಇದನ್ನ ಮಿನಿ SUV 700 ಅಂತಲೂ ಕರೀತಾ ಇದ್ದಾರೆ. ನಿಮಗೂ ಇದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಹೆಂಗೆ
ಇಷ್ಟ ಆಯ್ತಾ ಇಲ್ವಾ, ಇಲ್ಲ ನೀವು ಈ ಕಾರ್